ವಿಜಯಪುರದಲ್ಲಿ ನಾಪತ್ತೆಯಾಗಿದ್ದಂಥ ಬಾಲಕಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಬಾಲಕಿಯ ಕತ್ತಲ್ಲಿ ಮಾಂಗಲ್ಯ ಕೂಡ ಪತ್ತೆಯಾಗಿದೆ. ಇದನ್ನು ಕಂಡು ಪೋಷಕರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ಟೋಬರ್ 13ರಂದು ಮನೆಯಿಂದ ಬಾಲಕಿ ನಾಪತ್ತೆ ಆಗ್ತಾಳೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಬಾಲಕಿಯ ಪೋಷಕರು ಆರೋಪವನ್ನು ಮಾಡ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ, ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ಇದೇ ಘಟನೆ ಸಂಬಂಧ ಪೊಲೀಸರು ಮೂವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಕ್ಟೋಬರ್ 13ರಂದು ಬಾಲಕಿ ತನ್ನ ಮನೆಯಿಂದ ನಾಪತ್ತೆ ಆಗ್ತಾಳೆ. ಆದರೆ ಈಗ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆ ಆಗುತ್ತೆ. ಮತ್ತೊಂದು ಒಂದು ದೊಡ್ಡ ಶಂಕೆ ಏನು ಅಂತಂದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆಯಾ ಅನ್ನುವಂಥದ್ದು. ಯಾಕೆಂದರೆ ಆಕೆಯ ಪೋಷಕರೇ ಈ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಂಡ್ ಶಾಕ್ ಏನು ಅಂತಂದರೆ ಆಕೆಯ ಕುತ್ತಿಗೆಯಲ್ಲಿ ಮಾಂಗಲ್ಯ ಸರ ಕೂಡ ಪತ್ತೆಯಾಗಿದೆ. ಒಂದು ರೀತಿ ಗೋಜಲ ರೀತಿ ಪ್ರಕರಣ ಕಾಣಿಸ್ತಾ ಇರೋದು. ಈಗಾಗಲೇ ಪೊಲೀಸರು ಮೂವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಘಟನೆ ಸಂಬಂಧ ಆ್ಯಂಡ್ ತನಿಖೆಯನ್ನು ಮುಂದುವರಿಸಿದ್ದಾರೆ. ನಿಮ್ಗೆ ಡೌಟ್ ಇದ್ದವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ರಿ? ಯಾರು ನಿಮ್ಮ ಊರನವ್ರು? ಯಾವ್ರ ಯಾರವ್ರು? ಹೆಸರು ಏನ್ ಗೊತ್ತಾ? ಇವರೇ ಕರ್ಕೊಂಡೋಗಿ ಮನೆಯಿಂದ ತಗೊಂಡ್ ಹೋಗಿ ನನ್ನ ಮಗಳ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ವಿ. ನಾವಂತ್ರ ಮುದ್ದಳಕ್ ಹೋಗ್ಯಾರಮ್ಮ, ನಾಡಿ ಹೋಗ್ಯಾನ್ರಿ. ಮನ್ಯಾಗ ಯಾರಿಲ್ಲ, ಒಂದ್ ಮುಗಿಗೆ ಐತಿ. ಆಕಿ ಮಕ್ಕಳತಿ ನನ್ ಮಗಳ ತಗೊಂಡೋಗಿ ಮಾಡ್ಯಾರ. ಮಾಡಿ ನನ್ನ ಮಗಳಿಗೆ ಊರ್ಲಾಕ್ಯಾರ. ಮತ್ತ ಇಲ್ಲೆಲ್ಲ ಸಿಕ್ರೆಟ್ ಐತಿ ನನ್ನ ಮಗಳಿಗೆ. ಇಲ್ಲೆಲ್ಲ ಐತಿ ಮತ್ ತೊಡಗು ಸತ್ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟ್ಯಾರ. ನನ್ನ ಲಗ್ನ ಪಡೆದಿಟ್ರಿ ನನ್ನ ಮಗಳಿಗೆ ತಾಳಿ ಕಟ್ಟಾಕ್ಯಾರ. ನಮ್ಮ ಮಕ್ಕಳು ಈ ಪೊಲೀಸರು ಏನಂತಾರ? ಅವ್ರು 2 ತಿಂಗಳು ಮುಂದುವರೆದು ಅದನ್ನ ಹೇಳಿನ್ರಿ ಮೇಡಮ್ ಅವರಿಗೆ, ನಮ್ಗೆ ಈಗ ಮಾಡ್ಬೇಕಂತ ಮುಂದುವರೆದು ನಮ್ಗೆ ಬೇಕಾಗಿಲ್ಲ. ನನ್ನ ಮಗಳ ಜೊತೆ ಅವ್ರ ಮಣ್ಣು ಆಗ್ಬೇಕು. ನಾವ್ ಅಟ್ಟೇರಿ ಮತ್ತೇನು ಬೇಡ. ನಾವ್ ರೊಕ್ಕ ರೂಪಾಯಿ ತಗೊಂಡ್ ಬೆಂಕಿ ಹಚ್ಚಲ್ರಿ ಮಗಳ ಹೋಗಿಂದ ಇರೋದೊಂದ್ 2 ನಡೆದಿದ್ದಿಲ್ಲ. ಬೇಡ ಬೇಡ್ರಿ, ರೊಕ್ಕ ಬೇಡ, ರೂಪಾಯಿ ನೋಡ್ರಿ, ಮತ್ತೇನು ಬೇಡ. ಬೇಕಾದ್ರೆ ಮಾತದವ್ರು ನಮ್ಮನ್ನ ಮುಂದೆ ಕರೆಸ್ಬೇಕು ಅಷ್ಟೇ ರೀ, ಮತ್ತೇನಿಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಎಕ್ಸಾಕ್ಟ್ಲಿ ಏನಾಯ್ತು, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಪ್ರಮುಖ ಅಂದ್ರೆ ಮುದ್ದೇಬೇಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದಲ್ಲಿ ಅಪ್ರಾಪ್ತಿ ಬಾಲಿಕೆ 16 ವರ್ಷದ ಬಾಲಿಕೆ ಏನಂತಂದ್ರೆ ಒಬ್ಬ ಆತನ ಅಂದ್ರೆ ಆಕೆಯ ಹಿಂದ್ಗಡೆ ಅಂದ್ರೆ ಶಾಲೆಗೆ ಹೋಗ್ತಾ ಬಂದ ಸಂದರ್ಭದಲ್ಲಿ ಆಕೆ ಹಿಂಬಾಲಿಸಿ ಪ್ರೀತಿ ಅಂತ ಹೇಳಿ ಪೀಡಿಸ್ತಾ ಇದ್ದಾನೋ ಅಂತ ಆರೋಪ ಕೂಡ ಕೇಳಿ ಬಂದಿರುತ್ತದೆ. ಪ್ರಮುಖವಾಗಿ ಏನು ಅಪ್ರಾಪ್ತ ಬಾಲಕಿಯ ತಂದೆ ಒಂದು ದೂರನ್ನ ಕೊಟ್ಟರು. ಅದರ ಮೇಲೆ ಈಗ ಸದ್ಯ ಪೊಲೀಸರು 4ವರನ್ನ ಬಂಧಿಸಿದ್ದಾರೆ. ಅಂದ್ರೆ ಏನಂತಂದ್ರೆ ಅವರು ಪ್ರಮುಖವಾಗಿ ಆರೋಪಿಸಿದಂದ್ರೆ ನಮ್ಮ ಮಗಳನ್ನ ಪ್ರೀತಿಸಿ ಅಂತ ಹೇಳಿ ಹಿಂಬಾಲು ಬೀಳ್ತಿದ್ದ. ಹಾಗಾಗಿ ಆಕೆಯನ್ನ ನಾವು ಶಾಲೆಯನ್ನ ಬಿಡಿಸಿದ್ವಿ, ಜೊತೆಗೆ ಬೇರೆ ಕಡೆ ಮದುವೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಮುಂದಾದ ಸಂದರ್ಭದಲ್ಲಿ ಆತ ಪ್ರಿಯಾಕರ ಏನದಾನೆ ಆತ ಆ ಒಂದು ಬಾಲಕಿಗೆ ಮತ್ತು ಅವರು ಪೀಡಿಸುವಂತ ಪ್ರಕ್ರಿಯೆ ಮುಂದುವರಿಸಿದ್ರು. ಹಾಗಾಗಿ ಆಕೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತ ಒಂದು ದೂರನ್ನ ಕೂಡ ನೊಂದ ಬಾಲಕಿಯ ತಂದೆಗೆ ಕೊಟ್ಟಿರುವಂತದ್ದು. ದೂರನ್ನ ಆಧರಿಸಿ ಈಗ ಪೊಲೀಸರು 4ವರನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವು ಸಂಘಟನೆಗಳು ಇದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅಂತ ಕೂಡ ಆರೋಪಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಾಹುಲ್, ರೈಟ್ ರಾಚಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ.